ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಎಸ್, ಏನು ವ್ಲಾಗ್ ಅಂದರೆ ನಾವು ಉಗಾದಿ ಶಾಪಿಂಗ್ ಹೋಗ್ತಾ ಇದ್ದೀವಿ. ಯಾರಿಗೆ ಅಂದರೆ ಶಿರಿಕ್ಸುನ್ಗೆ. ನಾನು ನಮ್ಮ ಅಕ್ಕ ಶಿರಿಕ್ಸ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಗ್ರ್ಯಾಂಡ್ ಒಂದು ಫ್ರಾಕ್ ತೊಗೊಂಡಿದ್ದಾಳೆ, ಬಟ್ ಸುಮ್ಮನೆ ಇರಲಿ ಅಂತ ಮನೆಗೆ ಹಾಕ್ಕೊಳ್ಳೋಕ್ಕೆ ಶಾಪಿಂಗ್ ಹೋಗ್ತಾ ಇದ್ದೀವಿ. ಸೊ ಎಲ್ಲಿ ಹೋಗ್ತಾ ಇದ್ದೀವಿ, ಏನು ತೊಗೋತೀವಿ, ಎಷ್ಟು ತೊಗೋತೀವಿ ಎಲ್ಲ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ನಮ್ಮ ಅಕ್ಕ ಡ್ರೈವಿಂಗ್ ಇವತ್ತು, ಶಿರಿಕ್ಸಾ ಮುಂದೆ ನಿಂತ್ಕೊಂಡವಳೆ. ಸೊ ನಾವು ಹೋಗ್ತಾ ಇರೋದು ಬಂದು ಕಾಟನ್ ಕ್ಲಬ್ಗೆ ಹೋಗ್ತಾ ಇದ್ದೀವಿ. ನಮ್ಮನೆ ಹತ್ರ ಇರೋದು ಕಾಟನ್ ಕ್ಲಬ್. ಸೊ ಅಲ್ಲೋಗಿ ಏನು ತೊಗೋತೀವಿ, ಎಷ್ಟು ತೊಗೋತೀವಿ ಅಂತ ಕಂಟಿನ್ಯೂ ಮಾಡ್ತೀನಿ. ಓಕೆ. ಆ್ಯಂಡ್ ಒಬ್ರು ಯಾರೋ ಕಮೆಂಟ್ ಹಾಕಿದ್ರು ಏನಂತ, ನಿಮ್ಮ ಅಕ್ಕ ನಿಮ್ಮ ಮನೆ ಪಕ್ಕನೇ ಇರೋದಾ, ಯಾವಾಗಲೂ ನಿಮ್ಮ ಮನೇಲೇ ಇರ್ತಾರೆ ಅಂತ. ಇಲ್ಲ, ಆ್ಯಕ್ಚುಲಿ ಅವಳಿರೋದು ಬಂದು ನಮ್ಮ ಮನೆಯಿಂದ ಎಷ್ಟು ಕಿಲೋಮೀಟ್ರ್ ಆಯಿತು ನಿಮ್ಮ ಮನೆಗೆ? ಮೋರ್ ದೆನ್ 10 ಕಿಲೋಮೀಟರ್ಸ್ ಫಾರ್ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲೇ ಇರ್ತಾಳೆ, ಯಾಕಂದರೆ ನಾವು ಶಿರಿಕ್ಸಾಗೆ ಜೂನಿಂದ ಸ್ಕೂಲಿಗೆ ಕಳಿಸ್ತಾ ಇದ್ದೀವಿ. ಸೊ ಅಷ್ಟವರೆಗೂ ಇಲ್ಲಿ ಇಟ್ಕೊಂಡು ಆಟಾಡ್ಕೊಂಡು ಹೋಗ್ಲಿ ಅಂತ. ಸೊ ಇಲ್ಲೂ ಇರ್ತಾಳೆ, ಅಲ್ಲೂ ಇರ್ತಾಳೆ. ಸೊ ನಿಮ್ಮ ಕಮೆಂಟಿಗೆ ರಿಪ್ಲೈ ಮಾಡಿದ್ದೀನಿ ಅನಿಸುತ್ತೆ. ಸೊ ಇಲ್ಲಿ ಜಾಸ್ತಿ ಇರ್ತಾಳೆ, ಬಿಕಾಸ್ ಅಲ್ಲಿ ಅವಳಿಗೆ ಆಟಾಡೋಕ್ಕೆಲ್ಲ ಯಾರೂ ಇಲ್ಲ, ಬರೀ ನಮ್ಮ ಅಕ್ಕ ನಮ್ಮ ಭಾವ ಅವಳಿರ್ತಾರೆ. ಆ್ಯಂಡ್ ನಮ್ಮ ಭಾವನೂ ಬೆಳಗ್ಗೆ ಹೋದರೆ ಸಾಯಂಕಾಲ ಬರ್ತಾರೆ, ಇಲ್ಲ ಮಧ್ಯಾಹ್ನ ಒಂದು 5-10 ಮಿನಿಟ್ಸ್ ಬಂದೋಗ್ತಾರೆ. ಅದಕ್ಕೋಸ್ಕರ ಬೋರ್ ಆಗುತ್ತೆ ಅಂತ ಅವರು ಮನೆಯಲ್ಲಿ ಇರಲ್ಲ, ಇಲ್ಲಿರ್ತಾಳೆ. ಓಕೆ, ಕ್ಲಾರಿಟಿ ಸಿಕ್ತು ಅನಿಸುತ್ತೆ. ಏನೇ ಅಂತ್ಯಾ? ಎಸ್. ಓಕೆ, ಯಾರು ಕಮೆಂಟ್ ಕೇಳಿದ್ರು ಅವ್ರ ಐಡಿ ನೆನಪಿಲ್ಲ ನನಗೆ. ಬಟ್ ಎಸ್, ಅಲ್ಲೂ ಇರ್ತಾಳೆ, ಎಲ್ಲೂ ಇರ್ತಾಳೆ, ಬಟ್ ನಮ್ಮ ಮನೇಲಿ ಜಾಸ್ತಿ ಇರ್ತಾಳೆ. ಓಕೆನಾ? ಇದಕ್ಕೆ ಪಂಚರ್ ಆಗೋಯ್ತು ಗೈಸ್, ನೋಡಿ, ಇವಳಿಂದಾನೇ ಪಂಚರ್ ಆಯಿತು. ಪಂಚರ್ ಹಾಕ್ಸ್ಕೊಂಡು ಇವಾಗ ಬಂದ ಕಾಟನ್ ಕ್ಲಬ್ಗೆ. ಎಸ್, ನಾವು ಯಾವಾಗೂ ಜಾಸ್ತಿ ಇಲ್ಲೇ ಪರ್ಚೇಸ್ ಮಾಡೋದು ನಮ್ಮ ಶಿರಿಕ್ಸುನ್ಗೆ. ಬನ್ನಿ ಗಾಯ್ಸ್, ನೋಡೋಣ ಬಟ್ಟೆ ಹೆಂಗಿದೆ ಅಂತ. ಯಾವುದೋ ಬ್ಲೂ ಕಲರ್ ಇಲ್ಲಿಂದಾನೇ ಚೆನ್ನಾಗಿದೆ, ನೋಡೋಣ ಹೇಗಿದೆ ಅಂತ. ಸೊ ಇದೊಂದು ಬಟ್ಟೆ ಇಷ್ಟ ಆಯಿತು, ಇಟ್ಸ್ ವೆರಿ ನೈಸ್, ಚೆನ್ನಾಗಿರುತ್ತಲ್ಲ. ಆದರೆ ಶಿರಿ ಬಾಯ್ಲಿ, ನೀನು ಒಂದು ಕಡೆ ಇರು, ಹೊಡಿತೀನಿ ನಿಂಗಿಲ್ಲ ಅಂದ್ರೆ. ಇದೇ ಕಾಟನ್ ಕ್ಲಬ್. ನಾವು ಇಲ್ಲೇ ಜಾಸ್ತಿ ಬಟ್ಟೆ ತೊಗೊಳ್ಳೋದು ಶಿರಿಕ್ಸುನ್ಗೆ. ಇದು ತೊಗೊಂಡ, ಇದು ಅಫೋರ್ಡಬಲ್ ಪ್ರೈಸ್ 350. ಚೆನ್ನಾಗೈತೆ ಕಾಟನ್. ಆ ಥರನೇ ತೊಗೊಳ್ಳಿ ಇವಾಗ ಸೆಕೆಗೆ. ತೊಗೊಂಡ ಇದು ಇವಾಗ ತೋಸು, ಇದಾ? ಮತ್ತು ಅದ್ರ ಪ್ರೈಸ್ ಏನು ತೋಸು? ಸೈಜ್ ನೋಡ್ದೇನೆ, 350. ಎರಡು 350 ಅಷ್ಟೇನಾ? ಎಲ್ಲೇ ಇದೆಯಾ ಬರೀಲಿ. ಇವಾಗ ಇದೊಂದು ಮೂರನೇದು ತಗೊಳಕ್ಕೆ ಬಂದಿರೋದು. ಒಂದು 70 ತೊಗೊಂಡ್ಬಂದು ತುಂಬಿಸ್ತಾಳೆ. ಇಲ್ಲಿ ನೋಡಿ ಎಷ್ಟು ಇದು ಪಿಂಕ್, ಚೆನ್ನಾಗಿ ಫ್ಲವರ್ಸ್. ಮಮ್ಮಿ ಒಪ್ಪಲ್ಲ ಬಿಡು, ಹೋಗ್ಬಿಡ್ತದೆ ಪೇಂಟ್. ಇದು ಇವಳ ಹತ್ರ ಆಲ್ರೆಡಿ ಐತೆ. ಇದೈತೆ ಆಲ್ಮೋಸ್ಟ್ ಎಷ್ಟು ಬಟ್ಟೆಗಳಿದಾವೋ ಇಲ್ಲಿಂದು ಶಿರಿಕ್ಸುನ್ ಹತ್ರ. ಚೆನ್ನಾಗಿರುತ್ತೆ ಇಲ್ಲಿ ಮಕ್ಕಳಿಗೆ. ರಿಂಗ ರೋಸ ಅರ್ಥವಲ್ಲ ಇಲ್ಲಿ. ಈ ಥರ ಏನಾದ್ರು ತಗೋ ಮನೆಗೆ ಹಾಕಕ್ಕ. ಮನೆಗೆ ಹಾಕಕ್ಕ. ಈ ದೊಡ್ಡವ್ರಿಗೂ ಐತೆ ಗೈಸ್. ನಮ್ಮಮ್ಮ ಮಕ್ಕೊಡಿತಾರೆ ಇವನ್ನೆಲ್ಲ ಹಾಕಂದ್ರೆ. ದೊಡ್ಡವ್ರಿಗೂ ಐತೆ ನೋಡು, ದೊಡ್ಡವ್ರಿಗೂ ಇದೆ. ಸೊ ನಾವು ಬಂದು ಬೆಂಡೆಕಾಯಿ ಮಸಾಲ ಸಾಂಬಾರು ಮಾಡ್ತಾಯಿದ್ರಿ ನೈಟ್ ಡಿನ್ನರ್ಗೆ. ಸೊ ಹಾಗೆ ರೆಸಿಪಿ ಶೇರ್ ಮಾಡೋಣ ಅಂತ ಶೂಟ್ ಮಾಡ್ತಿದ್ದೆ. ಸೊ ಫಸ್ಟು ಪ್ಯಾನ್ಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ ಲವಂಗ ಹಾಕಿ ಎಣ್ಣೆ ಹಾಕಿ, ಸೊ ಅದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಸೊ ಇದು ಬಂದು ಮಸಾಲೆಗೆ, ಅಂದರೆ ರುಬ್ಕೊಳ್ಳೋ ಮಸಾಲೆಗೆ ನಾವು ಇದು ಮಾಡ್ಕೋಬೇಕು.
ಆ್ಯಂಡ್ ಒಂದು ಮಿಕ್ಸಿ ಜಾರ್ಗೆ ಸೊ ಈ ಥರ ತೆಂಗಿನಕಾಯಿ ಕಟ್ ಮಾಡಿಕೊಂಡು ಅದನ್ನು ಫಸ್ಟೇ ರುಬ್ಕೊಂಡು ಇಕ್ಕೋಬೇಕು. ಯಾಕಂದರೆ ನಾವು ಮಸಾಲೆ ಜೊತೆನೇ ರುಬ್ಬಿದ್ರೆ ತೆಂಗಿನಕಾಯಿ ಫುಲ್ಲು ಫೈನಾಗಿ ರುಬ್ಬಲ್ಲ, ಅದು ಒಂಥರ ದಪ್ಪ ದಪ್ಪ ಹಂಗೆ ಪೀಸ್ ಇದ್ಬಿಡತ್ತೆ. ಸೊ ಅದಕ್ಕೇ ನಾವು ತೆಂಗಿನಕಾಯಿನ ಫಸ್ಟು ರುಬ್ಕೊಂಡು ಇಕ್ಕೊಂಡಿರಬೇಕು. ಆಮೇಲೆ ನಾವು ಹುರಿದಿರೋ ಮಸಾಲೆನ ಹಾಕಿ ರುಬ್ಕೋಬೇಕು. ಸೊ ಈ ಥರ ಮಸಾಲೆ ಹುರ್ಕೋತಾಯಿದ್ದು. ಆಮೇಲೆ ನಮ್ಮ ಅಕ್ಕ ಬಂದು ಹಾಗೆ ಬೆಂಡೆಕಾಯಿನ ಈ ಥರ ಒಂದು ಬೆಂಡೆಕಾಯಿನ 2 ಭಾಗ ಥರ ಕಟ್ ಮಾಡಿ ಹಾಕ್ಕೊತಾಯಿದ್ಲು. ಸೊ ಚಿಕ್ಕದಾಗಿ ಹಾಕ್ಬಿಟ್ರೆ ಅದು ಕಲಿಸ್ಕೊಂಬಿಟ್ಟು ಈ ಫುಲ್ ಸಾರೆಲ್ಲ ಕಲಿಸ್ಕೊಂಬಿಟ್ಟು ತುಂಬ ಗಟ್ಟಿ ಆಗಿಬಿಟ್ಟು ಸಾರು ಒಂಥರ ಆಗ್ಬಿಡತ್ತೆ. ಸೊ ಅದಕ್ಕೇ ನಾವು ಈ ಥರ ನಾರ್ಮಲ್ ಮೀಡಿಯಮ್ 2 ಪೀಸ್ ಥರ ಕಟ್ ಮಾಡ್ಕೋಬೇಕು. ಸೊ ನಮ್ಮಮ್ಮ ಬಂದು ತೆಂಗಿನಕಾಯಿ ರುಬ್ಕೊಂಡು ಇಕ್ಕೊತಾ ಇದ್ದಾರೆ. ನಾನು ಬಂದು ಒಂದು ಮಸಾಲೆನ ಹುರ್ಕೋತಾ ಇದ್ದೆ. ಸೊ ಅದು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡ್ರೆ ಸೊ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರನೇ ಸ್ವಲ್ಪ ಮಸಾಲೆನ ಚೂರು ಚೆನ್ನಾಗಿ ಹುರ್ಕೋಬೇಕು, ಲೈಕ್ ಗೋಲ್ಡನ್ ಬ್ರೌನ್ ಆಗೋ ಥರ. ಆಮೇಲೆ ಸೊ ಬೆಂಡೆಕಾಯಿಗೆ ಗೊತ್ತಿರೋ ಥರ ಬಂಕ ಬರುತ್ತಲ್ಲ, ಸೊ ಅದಕ್ಕೇ ಸಾರಿಗೆ ಹಾಕೋಕ್ಕಿಂತ ಮುಂಚೆ ಸಪ್ರೇಟಾಗಿ ಹುರಿದಿಟ್ಕೋಬೇಕು. ಅಂದರೆ ನಾವು ಮಸಾಲೆ ಏನರಲ್ಲಿ ಹುರಿದ್ರೋ ಅದರಲ್ಲೇ ಇನ್ನೊಂದು ಚೂರು ಎಣ್ಣೆ ಹಾಕಿ, ಚೂರು ಅಂದರೆ ಸ್ವಲ್ಪ ಚೆನ್ನಾಗಿ ಎಣ್ಣೆ ಹಾಕಬೇಕು. ಅವಾಗ ಸಾರಲ್ಲಿ ಎಣ್ಣೆ ಬಿಟ್ಟರೆ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಅದಕ್ಕೆ ನಾವು ಬೆಂಡೆಕಾಯಿನ ಚೂರು ಹೆಚ್ಚಿಗೆನೇ ಎಣ್ಣೆ ಹಾಕಿ ಚೂರು ಬ್ರೌನಿಷ್ ಬರೋ ರೇಂಜಿಗೆ ಹುರಿದು ಎತ್ತಿಕ್ಕೋಬೇಕು. ಆಮೇಲೆ ತಿರ್ಗಿ ಒಗ್ಗರಣೆಗೆ ಒಂದು ಬಾಣಲಿಗೆ ಎಣ್ಣೆ ಮತ್ತು ಸಾಸಿವೆ ಹಾಕಿ ಒಗ್ಗರಣೆ ಕೊಟ್ಕೋಬೇಕು. ಸೊ ನಾವು ಬೆಂಡೆಕಾಯಿ ಹುರಿದಿರೋ ಬಾಣಲಿಯಲ್ಲೇ ಒಗ್ಗರಣೆ ಕೊಟ್ಕೋಬಾರ್ದು, ಬಿಕಾಸ್ ಅದರಲ್ಲಿ ಬೀಜ ಏನು ಬಂದಿರುತ್ತೆ ಹುರಿದಿರೋ ಟೈಮಲ್ಲಿ ಅದು ಬಂದು ಫುಲ್ ಸೀದೋಗ್ಬಿಡತ್ತೆ. ಆಮೇಲೆ ಅದು ಬಂಕನೂ ಹಂಗೆ ಇರುತ್ತಲ್ಲ ಪ್ಯಾನಲ್ಲಿ, ಸೊ ಅವಾಗ ಸೀದ್ಬಿಡತ್ತೆ. ಸೊ ಅದಕ್ಕೆ ಅದರಲ್ಲಿ ಹುರಿಬಾರ್ದು. ಅದಕ್ಕೆ ನಾವು ಬೇರೆ ಪ್ಯಾನ್ ಎತ್ಕೊಂಡು ಮಾಡ್ತಾಯಿದ್ದೀವಿ. ಸೊ ಸಾಸಿವೆ ತಿನ್ನೋದ್ರಿಂದ ತುಂಬ ಒಳ್ಳೆಯದು. ನಾವು ಸಾಸಿವೆ ಹೆಚ್ಚಿಗೆ ಬಳಸ್ತೀವಿ ಅಡುಗೆಗಳಲ್ಲಿ, ಬಿಕಾಸ್ ಸಾಸಿವೆ ಅದು ಎಣ್ಣೆಯಲ್ಲಿ ಬಿಟ್ಟರೆ ಅಂದರೆ ಹೊಡ್ಕೊಳ್ಳುತ್ತಲ್ಲ, ಅವಾಗ ಎಣ್ಣೆ ಬಿಟ್ಟರೆ ಬೋನ್ಸಿಗೆ ತುಂಬ ಒಳ್ಳೆಯದು ಅಂತ ಶಿರೀಕ್ಷಾ ಬಂದು ಇವಾಗ ಭಯ ಬಿಟ್ಟು ಜೀಪಲ್ಲಿ ಆಟಾಡ್ತಾಯಿದ್ಲು. ಸೊ ಹಾಗೆ ಅವಳನ್ನು ಕ್ಯಾಪ್ಚರ್ ಮಾಡಿದೆ. ಆಮೇಲೆ ಎಣ್ಣೆಯಲ್ಲಿ ಸಾಸಿವೆ ಚಿಟ್ಲಿ ಆದಮೇಲೆ ನಾವು 2 ದೊಡ್ಡ ಸೈಜ್ ಟೊಮೆಟೊ ತೊಗೊಂಡಿದ್ದೀವಿ, ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀವಿ. ಅಂದರೆ ಹುಳಿ ಟೊಮೆಟೊ ನಾವು ಬಳಸೋದು, ನಾವು ಯಾವುದೇ ಅಡುಗೆಗಾಗಲಿ ಹುಳಿ ಟೊಮೆಟೊನೇ ಬಳಸೋದು, ಬಿಕಾಸ್ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸೊ ನಾರ್ಮಲ್ ಫಾರಮ್ ಟೊಮೆಟೊಗಿಂತ ನಾವು ಹುಳಿ ಟೊಮೆಟೊನೇ ಪ್ರತಿ ಅಡುಗೆಗೂ ಯೂಸ್ ಮಾಡೋದು. ಆಮೇಲೆ ಟೊಮೆಟೊನ ಒಂಚೂರು ಉದ್ದುದ್ದಕ್ಕೆ ಕಟ್ ಮಾಡ್ಕೋಬೇಕು, ಯಾಕಂದರೆ ಅದು ತಿನ್ನುವಾಗ ಹಾಗೆ ಬಾಯಿಗೆ ಸಿಗುತ್ತಲ್ಲ, ಸೊ ಆವಾಗ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳಬಹುದು ಟೇಸ್ಟು. ಸೊ ತೀರಾ ಜಾಸ್ತಿ ಇದು ಮಾಡ್ಕೋಬಾರ್ದು, ಸ್ವಲ್ಪ ನಾರ್ಮಲಾಗಿ ಬೇಯಿಸ್ಕೋಬೇಕು, ಆವಾಗ ತಿನ್ನುವಾಗ ಸಿಗತ್ತೆ. ಸೊ ನಾವು ಮಸಾಲೆಗೆ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಹಾಕಿ ರುಬ್ಕೊಂಡಿದ್ರಿ, ನಾವು ಸಪ್ರೇಟಾಗಿ ಏನು ಹಾಕ್ಕೊಂಡಿಲ್ಲ. ಸೊ ಮಸಾಲೆಗೆ ಹಾಕಿ ರುಬ್ಕೊಂಡಿದ್ರಿ, ಉಪ್ಪು ಜಾರಿಗೆ ಹಾಕ್ಬಿಟ್ಟಿದ್ರಿ. ಸೊ ಆ ಮಸಾಲೆನೂ ಹಾಕ್ಬಿಟ್ಟು ಇದೇನು ಎಣ್ಣೆ ಬಿಡೋವರೆಗೂ ಎಲ್ಲ ಹುರಿಯೋದು ಬೇಕಾಗಲ್ಲ ಅನಿಸುತ್ತೆ ಮಸಾಲೆನ, ಬಿಕಾಸ್ ನಾವು ಆಲ್ರೆಡಿ ಮಸಾಲೆ ಐಟಮ್ಸ್ನ ಎಣ್ಣೆಲಿ ಹುರಿದಿರ್ತೀವಲ್ಲ. ಸೊ ಸುಮ್ಮನೆ ಹಾಗೆ ಈ ಥರ ಮಾಡಿಕೊಂಡು ಜಾರನ್ನ ತೊಳೆದು ನೀರು ಹಾಕ್ಬಿಟ್ಟು ನೀರು ಕುದ್ದಾದ್ಮೇಲೆ ನಾವು ಬೆಂಡೆಕಾಯಿ ಹಾಕೋದಷ್ಟೇ. ಆಮೇಲೆ ಇದಕ್ಕೆ ನಾವು ಮಟನ್ ಪೌಡರ್ ಚೂರು ಹಾಕಿದ್ದೀವಿ, ಬಿಕಾಸ್ ಯಾಕಂದರೆ ಅದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಮಟನ್ ಪೌಡರ್ ಬರೀ ನಾನ್ ವೆಜ್ಗೆ ಅಲ್ಲ, ನಾವು ವೆಜ್ಜಿಗೂ ಯೂಸ್ ಮಾಡಬಹುದು. ಸೊ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸೊ ನಮ್ಮ ಮಟನ್ ಪೌಡರ್ ಒಂದು ಅಡಿಷ್ನಲ್ ಆ್ಯಡ್ ಮಾಡ್ಕೊಂಡ್ರಿ. ಸೊ ಯಾರಿಗಾದರೂ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸೊ ಅದೇನು ಮ್ಯಾಂಡೇಟರಿ ಅಂತೇನಿಲ್ಲ, ಸೊ ಸ್ಕಿಪ್ ಮಾಡ್ಕೋಬೋದು. ಆಮೇಲೆ ಅದು ಜಾರಲ್ಲಿ ಇನ್ನೂ ಮಸಾಲೆ ಇರುತ್ತಲ್ಲ, ಸೊ ಹಾಗೆ ಅದರಲ್ಲೇ ತೊಳೆದು ಎತ್ತಿಕ್ಕೊಂಡು ನಾವು ಅದೇ ನೀರನ್ನ ಇದಕ್ಕೆ ಬಳಸ್ತಾ ಇದ್ದೀವಿ. ಸೊ ಇವಾಗ ಈ ಮಸಾಲೆ ನೀರು ಹಾಕಿರ್ತೀವಲ್ಲ, ಅದು ಸ್ವಲ್ಪ ಒಂದು ಕುದಿ ಬರಬೇಕು. ಯಾಕಂದರೆ ಕುದಿ ಬಂದಿಲ್ಲ ಅಂದರೆ ಅದು ಗಂಟಿರತ್ತಲ್ಲ, ಸೊ ಅದು ಬಿಟ್ಕೊಳ್ಳಲ್ಲ. ಅದಕ್ಕೆ 1-2 ಕುದಿ ಬಂದರೆ ಸೊ ಗಂಟೆಲ್ಲ ಇದಾಗಿರತ್ತೆ. ಅದಕ್ಕೆ ಸೊ ಗಂಟು ಹೋಗೋದಕ್ಕೋಸ್ಕರ ನಾವು ಕುದಿಸ್ಕೊಂಡು ಆಮೇಲೆ ಹುರಿದಿರೋ ಬೆಂಡೆಕಾಯಿ ಹಾಕ್ಕೊಂಡ್ರೆ ಮುಗೀತು, ಸಾರು ರೆಡಿ ಅಂತಲೇ ಹೇಳ್ಬೋದು. ಸೊ ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿತ್ತು ಅಂತ. ಸೊ ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್, ಅಂದರೆ ಶಾಪಿಂಗ್ ವ್ಲಾಗ್ ಅಂತ ಹೇಳ್ಬೋದು. ಶಾಪಿಂಗ್ ಅಂತೇನು ತೀರಾ ಶಾಪಿಂಗ್ ಅಂತಲ್ಲ, ಬರೀ ಶಿರೀಕ್ಷನ್ ಮಾತ್ರ. ಬಟ್ ಅವಳಿಗೆ ಹಬ್ಬಕ್ಕೆ ಅಂತ ಒಂದು ಪರ್ಟಿಕ್ಯುಲರ್ ಡ್ರೆಸ್, ಫ್ರಾಕ್ ಅಂತ ತೊಗೊಂಬಂದಿದ್ದೀವಿ. ಬಟ್ ಯಾವುದಕ್ಕೂ ಇರಲಿ ಅಂದ್ಬಿಟ್ಟು ಇನ್ನೂ ಒಂದು ಸ್ವಲ್ಪ ತೊಗೊಂಬಂದು ಹೋಗಿ ನಮ್ಮಕ್ಕ.
ಸೊ ಎಸ್, ವ್ಲಾಗ್ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಲ್ಸೋ ರೆಸಿಪಿ ಹೇಗಿತ್ತು ಅಂತ ನನಗೆ ನಿಮ್ಮ ಮನೇಲಿ ಟ್ರೈ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಆ್ಯಂಡ್ ಇನ್ನೂ ಸ್ವಲ್ಪ ಜಾಸ್ತಿ ಜನ ರೆಸಿಪೀಸ್ ಕೇಳಿದ್ದೀರಾ, ಬಿಸಿಬೇಳೆಬಾತ್, ಪ್ರಾನ್ಸ್ದೆಲ್ಲ. ಸೊ ನಾನು ಶೇರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಎಸ್, ನಾನು ಶೇರ್ ಮಾಡ್ತಿರ್ತೀನಿ. ಸೊ ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ, ಸ್ಯಾಟರ್ಡೆ ಆಗಿರೋದ್ರಿಂದ ಆಂಜನೇಯ ಟೆಂಪಲ್ಗೆ ಹೋಗಿದ್ದೆ, ಅದಕ್ಕೋಸ್ಕರನೇ ಬೊಟ್ಟಿಟ್ಕೊಂಡಿದ್ದೀನಿ. ಸೊ ಎಸ್, ವ್ಲಾಗ್ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಆ್ಯಂಡ್ ಬೇಗ 500 ಸಬ್ಸ್ಕ್ರೈಬರ್ಸ್ ರೀಚ್ ಆಗೋ ಥರ ಮಾಡಿ ಅಂತ ಕೇಳ್ಕೊತ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್. ಸಿ ಆಲ್ ಆನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು. ಟೇಕ್ ಕೇರ್.